ಕಾರ್ ಡ್ರಿಫ್ಟಿಂಗ್ ಕೇಸ್ ಜಾಮೀನು ಪಡೆಯಲು ರಿಕ್ಕಿ ರೈ ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ. ಜಾಮೀನು ಪಡೆದ ಮುತ್ತಪ್ಪ ರೈ ಪುತ್ರ. ಕಾರ್ ಡ್ರಿಫ್ಟಿಂಗ್ ಕೇಸ್ ಜಾಮೀನು ಪಡೆದ ರಿಕ್ಕಿ ರೈ ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದ ಮುತ್ತಪ್ಪ ರೈ ಪುತ್ರ. 5ನೇ ಸಂಚಾರಿ ದಂಡ ನ್ಯಾಯಾಲಯದಿಂದ ಜಾಮೀನು. ತನಿಖೆಗೆ ಸಹಕರಿಸಲು ಸೂಚಿಸಿ ಬೇಲ್ ನೀಡಿದ ಕೋರ್ಟ್. 1 ಲಕ್ಷ ಬಾಂಡ್, ಒಬ್ಬರ ಶ್ಯೂರಿಟಿ ನೀಡಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಎನ್ಎಸ್ 281 ಅಡಿ ಎಫ್ಐಆರ್ ದಾಖಲಾಗಿದ್ದ ಹಿನ್ನೆಲೆ ಕಾರು ಡ್ರಿಫ್ಟಿಂಗ್ ಕೇಸಲ್ಲಿ ಜಾಮೀನು ಪಡೆದ ರಿಕ್ಕಿ. ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದ ಮುತ್ತಪ್ಪ ರೈ ಪುತ್ರ. 5ನೇ ಸಂಚಾರಿ ದಂಡ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ತನಿಖೆಗೆ ಸಹಕರಿಸಲು ಸೂಚಿಸಿ ಬೇಲನ್ನ ನೀಡಿದೆ ಕೋರ್ಟ್. 1 ಲಕ್ಷ ರೂಪಾಯಿ ಬಾಂಡು ಮತ್ತೆ ಒಬ್ಬರ ಶ್ಯೂರಿಟಿಯ ಮೇರೆಗೆ ಇದೀಗ ಜಾಮೀನನ್ನ ಕೊಟ್ಟಿರುವಂತದ್ದು. ಈ ಕೇಸ್ ದಾಖಲಾದಂತ ಸಂದರ್ಭದಲ್ಲಿ ಹೇಳ್ತಾರೆ, ಮಾತನಾಡಿರ್ತಾರೆ. ಸರ್ಕಲ್ ಅಲ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರು ಒಂದು ಡ್ರಿಫ್ಟಿಂಗ್ ಮಾಡೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾರೆ. ಇದು ರಾತ್ರಿ ಸುಮಾರು 2ರಿಂದ 3 ಗಂಟೆ ಮಧ್ಯೆ ಆಗಿದೆ ಅಂತ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದೊಡ್ಡಬಳ್ಳಾಪುರ ಟ್ರಾಫಿಕ್ ಸ್ಟೇಷನ್ಗೆ ಒಂದು ಎಫ್ಐಆರ್ ಮಾಡಿದ್ವಿ. ಅವರು ಓನರ್ ಒಬ್ಬರು ರಿಕ್ಕಿ ರಾಯ್ ಅಂತ ಅವರು ಹೆಸರಿಗೆ ನೋಂದಾಯಿಸಿಕೊಳ್ಳಲು ಅವರು ಆರ್ಟಿಒಗೆ ಅರ್ಜಿ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಅವರ ಮನೆಯಲ್ಲಿ ನಿನ್ನೆ ವೆಹಿಕಲ್ಸ್ ಕಾರ್ ಡ್ರಿಫ್ಟಿಂಗ್ ಕೇಸ್ನಲ್ಲಿ ಇದೀಗ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಜಾಮೀನು ಮಂಜೂರಾಗಿರುವಂಥದ್ದು. ಈ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಕಾರೇ ಅವತ್ತು ನಾನು ಡ್ರೈವಿಂಗೇ ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದರು. ಬಟ್ CC ಕ್ಯಾಮ್ರಾ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇದನ್ನಾಗಿ ಸಂಚಾರಿ ಪೊಲೀಸರು ಇದ್ರ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ, FIR ದಾಖಲು ಮಾಡ್ತಾರೆ. 200 BNS ಆ್ಯಕ್ಟ್ 281 ಅಡಿಯಲ್ಲಿ FIR ದಾಖಲಾಗಿರುತ್ತೆ. ಸೊ ಈಗ ಅದಕ್ಕೆ ತಕ್ಕಂತೆ ಕೋರ್ಟ್ಗೆ ಹೋಗಿ ಜಾಮೀನನ್ನು ಪಡೆದಿದ್ದಾರೆ. 1 ಲಕ್ಷ ರೂಪಾಯಿ ಬಾಂಡು ಮತ್ತು ಒಬ್ಬರ ಶ್ಯೂರಿಟಿಯ ಮೇಲೆಗೆ ಇದೀಗ ಜಾಮೀನು ಸಿಕ್ಕಿರುವಂಥದ್ದು. ಇನ್ನು ಅದ್ರ ಜೊತೆಗೆ ತನಿಖೆ ಏನೇ ಇದ್ರೂ ಸಹಿತ ಅದಕ್ಕೆ ಸಹಕರಿಸಬೇಕು ಅಂತ ಕೋರ್ಟ್ ಸೂಚನೆಯನ್ನು ನೀಡಿ ಜಾಮೀನನ್ನು ಮಂಜೂರು ಮಾಡಿದೆ. ಐದನೇ ಸಂಚಾರಿ ದಂಡ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿರುವಂಥದ್ದು. ನೆನ್ನೆ ಏನು ಈ ಒಂದು ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ಅಂದರೆ ರಿಕ್ಕಿ ರೈ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅಂದರೆ ನಾನವತ್ತು ಗಾಡಿನೇ ಓಡಿಸಿಲ್ಲ, ನಾನು ಆ ಗಾಡಿಯಲ್ಲಿ ಇರಲಿಲ್ಲ ಅನ್ನುವಂಥ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಬಟ್ ಸತತವಾಗಿ ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ, ತನಿಖೆ ಆದ ಮೇಲೆ CC ಕ್ಯಾಮ್ರಾ ಫುಟೇಜ್ಗಳೇನಿತ್ತು ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ರಿಕ್ಕಿ ರೈ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಸಂಚಾರಿ ಪೊಲೀಸರು ಇದ್ರ ಮೇಲೆ ಕೇಸನ್ನು ದಾಖಲು ಮಾಡ್ತಾರೆ. ಕೇಸನ್ನು ದಾಖಲು ಮಾಡಿ ನೋಟಿಸನ್ನು ಸಹಿತ ಜಾರಿ ಮಾಡಿರ್ತಾರೆ, ವಿಚಾರಣೆಗೆ ಬರಬೇಕು ಅಂತ. ಅಲ್ಲಿ ಕಾರು ಈ ರೀತಿಯಾಗಿ ಓಡಾಟವನ್ನು ನಡೆಸಿದೆ, ನಿಮ್ಮದೇ ಕಾರು ಅನ್ನುವಂಥ ಮಾಹಿತಿ ಇದೆ. ಸೊ ಅದರಲ್ಲಿ ನೀವೇ ಡ್ರೈವಿಂಗ್ ಮಾಡ್ತಾ ಇದ್ರಿ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಸ್ಟೇಷನ್ಗೆ ಬಂದು ಎನ್ಕ್ವೈರಿಗೆ ನೀವು ಬರಬೇಕು ಅಂತ ಒಂದು ನೋಟಿಸನ್ನು ಕೊಡ್ತಿದ್ದೆ. ನೋಟಿಸನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇದೀಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಸದ್ಯಕ್ಕೆ ಜಾಮೀನು ಮಂಜೂರು ಆಗಿದೆ, ಷರತ್ತುಬದ್ಧ ಜಾಮೀನು ಮಂಜೂರು ಆಗಿರುವಂಥದ್ದು.